ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗುರುದತ್ ಗಾಣಿಗ ನಿರ್ದೇಶನ ಮಾಡಿ ಪ್ರಜ್ವಲ್ ದೇವರಾಜ್ ಹಾಗೂ ರಾಜ್ಬಿ ಶೆಟ್ಟಿ ಅವರು ಅಭಿನಯಿಸಿರುವಂತಹ ಕರಾವಳಿ ಚಿತ್ರದ ಟ್ರೈಲರ್ ರಿಲೀಸ್ ಆಗಿದೆ ಇವತ್ತು. ಆದರೆ ಟ್ರೈಲರ್ ಲಾಂಚ್ ಈವೆಂಟ್ ವೇಳೆ ಒಂದಷ್ಟು ಗೊಂದಲ ಕ್ರಿಯೇಟ್ ಆಯಿತು. ಪ್ರಜ್ವಲ್ ಅವರ ಅಭಿಮಾನಿಗಳು ಬಂದು ಯಾಕೆ ಪ್ರಜ್ವಲ್ ಅವರಿಗೆ ಆಹ್ವಾನ ನೀಡಿಲ್ಲ ಟ್ರೈಲರ್ ರಿಲೀಸ್ಗೆ ಅನ್ನುವಂಥದ್ದನ್ನು ಕೇಳಿದ್ರು. ಅತ್ತ ಪ್ರಜ್ವಲ್ ಅವರು ಸಹ ಈ ಸಿನಿಮಾದ ಒಂದು ಟ್ರೈಲರ್ ರಿಲೀಸ್ಗೆ ಬಂದಿಲ್ಲ. ಏನು ಇದರ ಗೊಂದಲ ಅನ್ನುವಂಥಷ್ಟರಲ್ಲಿ ಪ್ರವೀಣ್ ಶೆಟ್ಟರು ಎಂಟ್ರಿ ಕೊಡ್ತಾರೆ. ಈ ಗೊಂದಲದಲ್ಲಿ ಅವರು ಕೂಡ ಗೊಂದಲ ಆಗಿರುವಂಥದ್ದು. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಆ್ಯಕ್ಚುಲಿ ಈಗ ಏನು ಆಯಿತು ಆ ವೇದಿಕೆ ಮೇಲೆ ಅನ್ನುವಂಥದ್ದು. ಪ್ರವೀಣ್ ಸರ್, ಈ ರೀತಿ ನೀವು ಗಲಾಟೆಗಳನ್ನು ನೋಡ್ತಿರ್ತೀರಾ, ಹೌದು, ಬಟ್ ಇವತ್ತು ಎಷ್ಟು ಕಷ್ಟ ಆಯಿತು ಅಂತ ಆ ಗೊಂದಲದ ವಾತಾವರಣ? ಅಲ್ಲ, ಆ್ಯಕ್ಚುಲಿ ಕರಾವಳಿ ಸಿನಿಮಾದ ಟ್ರೈಲರ್ ನೋಡಲಿಕ್ಕೆ ನಾವು ಬಂದಂಥವ್ರು ರಾಜ್ಬಿ ಶೆಟ್ಟಿ ಅಂತವರು ನಟನೆ ಮಾಡಿದ್ದಾರೆ. ಕನ್ನಡ ಸಿನಿಮಾ ಉಳಿಸ್ಲಿಕ್ಕೆ ಬೆಳೆಸಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಕನ್ನಡ ಪರ ಹೋರಾಟಗಾರರು ಅನೇಕ ವರ್ಷಗಳಿಂದ ಹೋರಾಟ ಮಾಡಿ ಧೂಮ್ ಸಿನಿಮಾ ಬಂದವಾಗ 7 ವಾರಗಳ ನಂತರ ಬರಬೇಕಂತೇಳಿ ಆ ಥಿಯೇಟ್ರ್ ಮುಂದೆ ಗಲಾಟೆ ಮಾಡಿ ಪೊಲೀಸ್ ಲಾಠಿ ತಿಂದು ಜೈಲಿಗೆ ಹೋಗಿ ಸೀಮೆಣ್ಣೆ ಕ್ಯಾನ್ ಹಿಡ್ಕೊಂಡು ತಲೆ ಮೇಲೆ ಹಾಕೊಳ್ಳಿಕ್ಕೆ ಹೋಗಿ ಇದೆಲ್ಲ ಮಾಡಿರುವಂಥದ್ದು ಕನ್ನಡ ಸಿನಿಮಾವನ್ನು ಉಳಿಸ್ಬೇಕು, ಕನ್ನಡ ಸಿನಿಮಾವನ್ನು ಬೆಳೆಸಬೇಕಂತೇಳಿ. ಅದು ಇತ್ತೀಚೆಗೆ ನಮ್ಮ ಋಷಭ್ ಶೆಟ್ಟಿಯವರು ಇರ್ಬೋದು, ರಾಜ್ಬಿ ಶೆಟ್ಟಿಯವರು ಇರ್ಬೋದು, ರಕ್ಷಿತ್ ಶೆಟ್ಟಿ ಇರ್ಬೋದು ಅಥವಾ ಪ್ರಮೋದ್ ಶೆಟ್ಟಿಯವರು ಕರಾವಳಿ ಭಾಗದ ಕಥೆಗಳ ಮುಖಾಂತರ ಇವತ್ತು ಪ್ರಪಂಚದ ಗಮನವನ್ನು ಈ ಸಿನಿಮಾದ ಕಡೆ ನಾವು ನೋಡ್ತಾ ಇದ್ದಾರೆ, ಪ್ರಪಂಚ ನೋಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕನ್ನಡ ಸಿನಿಮಾ ಸೊರಗ್ತಾ ಇದೆ. ಆ ಕನ್ನಡ ಸಿನಿಮಾ ಎತ್ತುವಂಥ ಕೆಲಸ ನಾವು ಮಾಡಬೇಕಾಗಿದೆ, ಕನ್ನಡ ಸಿನಿಮಾ ಬೆಳೆಸುವಂಥ ಕೆಲಸ ಮಾಡಬೇಕಾಗುತ್ತೆ. ಈ ಗೊಂದಲಗಳನ್ನು ಅವರು ಆಚೆನೇ ಬಗೆಹರಿಸ್ಕೋಬೇಕು. ಇಂಥ ವೇದಿಕೆಯಲ್ಲಿ ಇಂಥ ಸಮಯದಲ್ಲಿ ಈ ರೀತಿ ಗೊಂದಲಗಳಾಗಬಾರ್ದು, ಕನ್ನಡ ಸಿನಿಮಾವನ್ನು ಕುಗ್ಗಿಸುವಂಥ ಕೆಲಸ ಮಾಡಬಾರ್ದು ಅನ್ನುವಂಥದ್ದು ನನ್ನ ಅನಿಸಿಕೆ. ಪ್ರಜ್ವಲ್ ಅವರು ಸಹ ಒಳ್ಳೆ ನಟ, ಅವರಿಗೂ ಸಹ ತುಂಬ ದೊಡ್ಡ ಹೆಸರು ಬರುತ್ತೆ ಈ ಸಿನಿಮಾದ ಮುಖಾಂತರ ಅನ್ನುವಂಥದ್ದು ನನ್ನ ಅನಿಸಿಕೆ. ಆದ್ದರಿಂದ ಈ ರೀತಿ ಕೃತ್ಯಗಳು ನಡೆದವಾಗ ಎಲ್ಲೋ ಕನ್ನಡಿಗರಿಗೆ ಮತ್ತೆ ನಿರಾಶೆ ಆಗ್ತವೆ. ಕನ್ನಡ ಸಿನಿಮಾ ತೆಗಿಬೇಕಾದ್ರೆ ಒಬ್ಬ ಪ್ರೊಡ್ಯೂಸರಿಗೆ ತುಂಬ ಕಷ್ಟ ಇದೆ. ಅವನು ಮನೆ ಆಡ ಇಡ್ತಾನೋ ಅಥವಾ ಯಾರ ಹತ್ರ ಸಾಲ ತಂದಿರ್ತಾನೋ ಅಥವಾ ಸಿನಿಮಾ ಓಡಿಲ್ಲ ಅಂದರೆ ಏನಾಗುತ್ತೋ ಅನ್ನುವಂಥದ್ದು ಆ ಚಿಂತನೆ ಇರುತ್ತೆ. ಈ ರೀತಿ ಆಗಬಾರ್ದು ಅನ್ನುವಂಥದ್ದು ನನ್ನ ಅನಿಸಿಕೆ. ಈಗ ಸರ್, ಇಡೀ ಸುದ್ದಿಗೋಷ್ಠಿಯಲ್ಲಿ ನೀವು ಭಾಗಿಯಾಗಿದ್ರಿ, ಏನೇನು ಮಾತಾಡಿದ್ರು ಚಿತ್ರತಂಡದವರು ಅನ್ನೋಂಥದ್ದನ್ನು ಸಹ ಕೇಳಿದ್ರಿ. ಪೇಮೆಂಟ್ ವಿಚಾರದ್ದು ಇರಬಹುದು, ಜೊತೆಗೆ ಡಬ್ಬಿಂಗ್ ವಿಚಾರದ್ದು ಎಲ್ಲನೂ ಸಹ. ಪ್ರಜ್ವಲ್ ದೇವರಾಜ್ ಅವರ ರಿಯಾಕ್ಷನ್ ಏನಾಗಿತ್ತು ಅನ್ನೋದಾದರೆ, ನಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ಅವ್ರು ಮಾತಾಡಿದ್ರು, ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ, ನೀವು ಕೇಳಿಸ್ಕೊಳ್ಳಿ ಬೇಕಿದ್ರೆ. ಅದು ಕೇಳಿದ್ದೆ, ಟ್ರೇಲರ್ಗೂ ಡಬ್ಬಿಂಗ್ ಮಾಡಬೇಕಲ್ಲ ಸರ್, ಯಾವಾಗ ಏನು ಅಂತ. ಅದು ಆಮೇಲೆ ಮಾತಾಡೋಣ, ಫಸ್ಟ್ ಬರೋಕ್ಕೆ ಟ್ರೇಲರ್ ಅನ್ಸಿದ್ದು ನಾನು. ಸರಿ, ನಾನು ಪ್ರಮೋಷನ್ ಮಾಡ್ತಾನೆ ಇದ್ದೀನಿ ನಾನು ಸಿನಿಮಾ. ಡಬ್ಬಿಂಗ್ನಲ್ಲಿ ನನ್ನ ವಾಯ್ಸ್ ಇಲ್ಲ ಅಂತ ನನಗೆ ಗೊತ್ತಾಗಿದ್ದೆ ನೆನ್ನೆ ರಾತ್ರಿ. ಅದು ಬೇಸರ ಆಗಿ ನನಗೆ ಅಂದರೆ ನೋಡಿ, ಸಿನಿಮಾಕ್ಕೆ ಒಬ್ಬ ನಟನಿಗೆ ರೆಮ್ಯುನೇಷನ್ ಮಾತಾಡ್ತಾರೆ, ನಿರ್ದೇಶಕ ಕ್ಯಾಪ್ಟನ್ ಏನು ಮಾಡೋಕ್ಕೆ ಹೇಳ್ತಾರೆ ಅಷ್ಟು ಮಾಡೋದಷ್ಟೇ ಕೆಲಸ, ನನಗೆ ಗೊತ್ತಿರೋ ರೀತಿ. ಆದರೂ ಸಹ ಪ್ರಜ್ವಲ್ ಒಬ್ಬ ಒಳ್ಳೆ ವ್ಯಕ್ತಿ, ಸಿನಿಮಾದ ಬಗ್ಗೆ ಕನ್ನಡ ಸಿನಿಮಾ ಒಳ್ಳೆ ನಟ, ನಮ್ಮ ಕನ್ನಡಕ್ಕೊಬ್ಬ ಬೇಕಾಗಿದೆ ಅಂತ ನಟ. ಇಂಥ ಸಂದರ್ಭದಲ್ಲಿ ಈ ಸಿನಿಮಾ ಕರಾವಳಿ ಸಿನಿಮಾ ಈ ಕಂಬಳದ ಮತ್ತು ಅದು ಐತಿಹಾಸಿಕ ಸಿನಿಮಾ ಆಗಿರೋದು. ಅನೇಕ ವರ್ಷ, 100 ವರ್ಷದ ಇತಿಹಾಸ ಇರುವಂಥ ಸಿನಿಮಾಗಳನ್ನ ಮಾಡ್ತಾಯಿದ್ದಾರೆ. ಆ ಭಾಷೆ, ಆ ಸಂಸ್ಕೃತಿ, ಆ ಸೊಗಡನ್ನು ಅದರ ಜೊತೆಯಲ್ಲಿ ಸೇರಿಸ್ಬೇಕನ್ನುವಂಥ ವಿಮೋಚನೆ ನಮ್ಮ ನಿರ್ದೇಶಕರಿಗಿರ್ಬೋದು. ಆದ್ದರಿಂದ ಇದು ಅವರವ್ರ ನಡುವಿನ ಭಿನ್ನಾಭಿಪ್ರಾಯ ಕೂತು ಮಾತಾಡಬೇಕು, ನಿರ್ದೇಶಕರು ಮಾತಾಡಬೇಕು, ನಟನೂ ಮಾತಾಡಬೇಕು. ಇಲ್ಲಿ ಮಧ್ಯೆ ಗಲಾಟೆ ನಡೀಬಾರ್ದು. ಕನ್ನಡ ಅವರಿಗೆ ನಟರಿಗೆ ಇವ್ರು ಮಾಡಿರೋ ಕೆಲಸದಿಂದ ನಟರಿಗೆ ಕಪ್ಪು ಚುಕ್ಕೆ ಬರುತ್ತೆ. ಇವತ್ತು ದರ್ಶನ್ ಅವ್ರಿಗೆ ಏನಾಗಿದೆ, ಯಾರಿಂದ ಆಯಿತು? ಈ ನಮ್ಮ ಅಭಿಮಾನಿ ಬಳಗ ಇದೆಯಲ್ಲ, ಅವರನ್ನು ನಿಯಂತ್ರಣದಲ್ಲಿರಬೇಕಾಗಿರೋದು ಪ್ರತಿಯೊಬ್ಬ ನಟನ ಕರ್ತವ್ಯ. ತೊಂದರೆ ಆದವು ಅವ್ರು ಕೂತು ಮಾತಾಡಬೇಕು, ಬುದ್ಧಿ ಹೇಳಬೇಕು. ಅಲ್ಲ, ಏನಾದರೂ ತೊಂದರೆ ಆದವು ಕೂತು ಮಾತಾಡಿ ಬಗೆಹರಿಸ್ಕೋಬೇಕನ್ನೋವಂಥದ್ದು ನನ್ನ ಸಲಹೆ. ಆದ್ದರಿಂದ ಕನ್ನಡ ಸಿನಿಮಾ ಉಳಿಸ್ಲಿಕ್ಕೆ, ಬೆಳೆಸಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಪಡೋಣ. ಕರಾವಳಿ ಚಿತ್ರ ಗೆಲ್ಲಿ, ಆವಾಗ ಎಲ್ಲ ಸರಿ ಹೋಗುತ್ತೆ. ಅದೇ ಸರ್, ಕೊನೆಯದಾಗಿ ಏನಂದರೆ ಅವರು ತುಂಬ ಕ್ಲಿಯರಾಗಿ 2 ಮೆನ್ಷನ್ ಮಾಡಿದ್ದಾರೆ. ಪೇಮೆಂಟ್ ವಿಚಾರ ಅವ್ರು ಹೇಳಿದಷ್ಟು ನನಗೆ ಕೊಟ್ಟಿಲ್ಲ ಸಂಭಾವನೆ, ಅದರಲ್ಲೂ ಒಂದು ಬೇಸರ ಇದೆ, ಇನ್ನು ಪೇಮೆಂಟ್ ಕ್ಲಿಯರ್ ಆಗಿಲ್ಲ ಅನ್ನೋಂಥದ್ದು ಒಂದು. ಅದು ಕೊಡಲಿ, ನಾನು ಮಾಡ್ತೀನಿ ಅನ್ನೋಂಥದ್ದನ್ನು ಹೇಳಿದ್ದಾರೆ. ಅದು ಬಿಟ್ಟು ವಾಯ್ಸ್ ಡಬ್ಬಿಂಗ್ ಏನಿದೆ, ನಿನ್ನೆ ತಡರಾತ್ರಿನೇ ನನಗೆ ಗೊತ್ತಾಗಿದ್ದು, ನಾನು ಕಾಡಿ ಬಿಟ್ಟು ಟ್ರೈಲರ್ ಕಳಿಸ್ಕೊಂಡಿದ್ದೀನಿ, ಆಗಲೇ ಗೊತ್ತಾಗಿದ್ದು ನನ್ನ ವಾಯ್ಸ್ ಇಲ್ಲ ಅಂತ. ಹೇಳಿದಿದ್ರೆ ನಾನು ಡಬ್ಬಿಂಗ್ ಮಾಡಿಕೊಡ್ತಿದ್ದೆ ಅಂತ ಹೇಳ್ತಿದ್ದಾರೆ. ಅದು ಅವರ ಇದಿರ್ಬೋದು, ಗೊತ್ತಿಲ್ಲ ನನಗೆ, ಯಾರು ಸಿನಿಮಾದ ಬಗ್ಗೆ ಗೊತ್ತಿಲ್ಲ. ಒಟ್ಟಾರೆ ಇವರ ತೊಂದರೆಗಳಿಂದ ಕನ್ನಡ ಸಿನಿಮಾಕ್ಕೆ ತೊಂದರೆ ಆಗಬಾರ್ದು, ನಿರ್ಮಾಪಕರಿಗೆ ತೊಂದರೆ ಆಗಬಾರ್ದು, ಕನ್ನಡ ಚಿತ್ರ ಬೆಳಿಬೇಕು, ಅಷ್ಟೇ ನಮ್ಮ ಉದ್ದೇಶ. ರಾಜ್ಬಿ ಶೆಟ್ಟಿ ಅವ್ರು ಹೇಳಿಕೆ ನಿಮಗೆ ಎಷ್ಟು ಸರಿ ಅನ್ನಿಸ್ತು ಸರ್? ಅಂದರೆ ಹೀಗೆ ಮಾಡೋದಕ್ಕೆ ನಮ್ಮ ಕನ್ನಡ ಇಂಡಸ್ಟ್ರಿ ಉದ್ಧಾರ ಆಗ್ತಿಲ್ಲ ಅಂತ. ಖಂಡಿತವಾಗಲೂ ಅವರು ಅದ್ಭುತವಾಗಿ ಮಾತನ್ನು ಹೇಳಿದ್ದಾರೆ.
ಯಾವುದೇ ನಟ ಅಥವಾ ಯಾರೂ ಮುಖ್ಯ ಅಲ್ಲ, ಸಿನಿಮಾ ಮುಖ್ಯ. ಸಿನಿಮಾ ಗೆದ್ದರೆ ಎಲ್ಲರೂ ಗೆಲ್ತಾರೆ, ಪ್ರತಿಯೊಬ್ಬ ಚಿಕ್ಕ ಕಲಾವಿದನು ಗೆಲ್ತಾರೆ. ಆದ್ದರಿಂದ ಸಿನಿಮಾ ಗೆಲ್ಲಲಿಕ್ಕೆ ಎಲ್ಲರೂ ಪ್ರಯತ್ನ ಪಡಬೇಕು. ನಂದು ಅದು ಬಂದಿಲ್ಲ, ನಂದು ಇದು ಬಂದಿಲ್ಲ, ನನ್ನ ಪೋಸ್ಟ್ ಆಗಿಲ್ಲ. ಅವನು ಎಲ್ಲಿಂದ ಅವನ ಮನೆ ಸಾಲ ಇಟ್ಟು ಹಣ ತಂದು ಹಾಕ್ತಾನೋ ಗೊತ್ತಿಲ್ಲ. ಎಷ್ಟು ಸಿನಿಮಾ ಗೆದ್ದಿವೆ ಕನ್ನಡ ಸಿನಿಮಾ ಇತ್ತೀಚೆಗೆ? ಎಷ್ಟು ಜನ ನಿರ್ಮಾಪಕರು ಮನೆ ಸಾಲಗಾರರಾಗಿದ್ದಾರೆ? ಇದನ್ನು ಪ್ರಶ್ನೆ ಮಾಡಬೇಕಾಗತ್ತೆ. ಯಾರೋ ನನ್ನ ವೈಭವೀಕರಿಸಿ ಅನ್ನೋದು ಮುಖ್ಯ ಅಲ್ಲ, ನಮ್ಮನ್ನು ಸ್ಟೇಜಿಗೆ ಕರೀರಿ, ಹಾರ ಹಾಕಿ ಅನ್ನೋದು ಮುಖ್ಯ ಅಲ್ಲ. ಸಿನಿಮಾ ಗೆದ್ದ ಮೇಲೆ ಎಲ್ಲವೂ ಆಗ್ತವೆ. ಥ್ಯಾಂಕ್ ಯು ಸರ್. ಇದಿಷ್ಟು ಪ್ರವೀಣ್ ಶೆಟ್ಟಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.